ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ವಿ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಗಣಿತದ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಾ? ಇವತ್ತೇನು ಮಾಡೋಣ, ನಿಮ್ಮ 10ನೇ ತರಗತಿಯ ಮೊದಲನೇ ಪಾಠ ಯಾವುದು? ವಾಸ್ತವ ಸಂಖ್ಯೆಗಳು. ಇವಕ್ಕ ಇಂಗ್ಲಿಷ್ನಾಗ ರಿಯಲ್ ನಂಬರ್ಸ್ ಅಂತ ಕರಿತೀವಿ, ಹೌದಾ? ಈ ಪಾಠದಲ್ಲಿ ನಾವೇನು ತಿಳ್ಕೊಂತೀವಪ್ಪ ಅಂದ್ರ ಅಂಕಗಣಿತದ ಮೂಲ ಪ್ರಮೇಯ ತಿಳ್ಕೊಂತೀವಿ, ಹೌದಾ? ಮತ್ತೆ ಅಪವರ್ತನ ಮತ್ತೆ ಅಪವರ್ತ್ಯಗಳನ್ನ ಏನ್ ಮಾಡ್ತೀವಿ, ಇಲ್ಲಿ ರಿಕಾಲ್ ಮಾಡ್ತೀವಿ, ಹೌದಾ? ಅಪವರ್ತನ ಮತ್ತೆ ಅಪವರ್ತ್ಯಗಳನ್ನ ರಿಕಾಲ್ ಮಾಡ್ತೀವಿ. ಅಪವರ್ತನ ವೃಕ್ಷ ನಕ್ಷೆಯನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಮತ್ತೆ ರಿಕಾಲ್ ಮಾಡ್ತೀವಿ. ಅದರ ಜೊತೆಗೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಪ್ರಮುಖವಾದಂತ ಎಷ್ಟು ಎರಡು ಅಂಕದ 2 ಪ್ರಶ್ನೆಗಳು ಮತ್ತೆ 1 ಅಂಕದ 1 ಪ್ರಶ್ನೆಗಳು ಈ ಪಾಠದಲ್ಲಿ ಏನ್ ಮಾಡ್ತಾವು, ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಾವು, ಹೌದಾ? ಅವುಗಳ ಬಗ್ಗೆ ತಿಳ್ಕೊಂತೀವಿ. ಅದ್ರಾಗ 1 ಅಂಕದ ಮತ್ತೆ ಲಸ ಮತ್ತೆ ಮಸ ಆದ್ಮೇಲೆ ಕೇಳ್ತಾರೆ. ನಿಮ್ಗೆ 1 ಅಂಕದ ಪ್ರಶ್ನೆನ ಲಸ ಮತ್ತೆ ಮಸ ಆದ್ಮೇಲೆ ಕೇಳ್ತಾರ. 2 ಅಂಕದ ಪ್ರಶ್ನೆನೂ ಕೂಡ ಇದೇ ರೀತಿ ಲಸ ಮತ್ತೆ ಮಸ ಆದ್ಮೇಲೆ ಕೇಳ್ತಾರ. ಎರಡೂ ಸೇರ್ಸ್ ಕೇಳ್ತಾರ. ಕೊಟ್ಟಿರುವ ಸಂಖ್ಯೆಗಳಿಗೆ ಲಸ ಮತ್ತ ಮಸನ ಕಂಡಿಡಿರಿ ಅಂತ ಕೇಳ್ತಾರ. ಇಲ್ಲಾಂದ್ರ ಏನ್ ಮಾಡ್ತಾರ, ಒಂದು ಸೂತ್ರ ಐತಿ, ಆ ಸೂತ್ರ ಕೊಟ್ಟು ಈ ಸೂತ್ರವನ್ನು ಅನ್ವಯ ಮಾಡ್ಕೊಂಡು ಎರಡು ಸಂಖ್ಯೆಗಳನ್ನ ಕೊಡ್ತಾರ, ಹೌದಾ? 2 ಸಂಖ್ಯೆಗಳನ್ನ ಕೊಟ್ಟು ಈ ಸಂಖ್ಯೆಗಳಿಂದ ಮತ್ತ ಲಸ ಕೊಟ್ಟಿರ್ತಾರ. ಈ 2 ಸಂಖ್ಯೆಗಳು ಮತ್ತೆ ಲಸನ ಯೂಸ್ ಮಾಡ್ಕೊಂಡು ಮಸ ಕಂಡಿಡ್ರಿ ಅಂತ ಕೇಳ್ತಾರ, ಹೌದಾ? ಇದು ಏನ್ ಮಾಡ್ತಾರ, 2 ಅಂಕಕ್ಕೆ ಕೇಳ್ತಾರ. ಅದೇ ರೀತಿಯಾಗಿ ವಾಸ್ತವ ಸಂಖ್ಯೆಗಳಲ್ಲಿ ಬರ್ತಕ್ಕಂಥ ಅಭಾಗಲಬ್ಧ ಸಂಖ್ಯೆಗಳು, ಹೌದಾ? ಆ ಅಭಾಗಲಬ್ಧ ಸಂಖ್ಯೆ ಎಂದು ತೋರಿಸಿ. ಫಾರ್ ಎಕ್ಸಾಂಪಲ್, √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ತರ ಕ್ವಶನ್ಸ್ ಏನ್ ಮಾಡ್ತಾವು, 2 ಅಂಕಕ್ಕ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಾವು. ಅರ್ಥ ಆತ್ರಿ? ಒಟ್ಟ ಈ ಪಾಠದ ಮೇಲೆ ನಿಮ್ಗೆ ಏನ್ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಕೇಳ್ತಾರ? 5 ಅಂಕಗಳು ಬರ್ತಾವು. ಎಷ್ಟು ಅಂಕ? 5 ಅಂಕ, ಹೌದಾ? 2 ಅಂಕದ 2 ಪ್ರಶ್ನೆಗಳು ಮತ್ತೆ 1 ಅಂಕದ 1 ಪ್ರಶ್ನೆ. ಓಕೆ ಓಕೆ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್, ಹಿಂಗಂದ್ರೇನು? ವಾಸ್ತವ ಸಂಖ್ಯೆಗಳು ಅಂದ್ರೇನು ನೋಡ್ರಿ. ವಾಸ್ತವ ಸಂಖ್ಯೆಗಳನ್ನ ನಾವು ಆರ್ ಅಂತಕ್ಕಂಥ ಸಂಕೇತದಿಂದ ಸೂಚಿಸ್ತೀವಿ, ರಿಯಲ್ ನಂಬರ್ಸ್, ಹೌದಾ? ಈ ವಾಸ್ತವ ಸಂಖ್ಯೆಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳು ಕೂಡ ಇರ್ತಾವು ಮತ್ತೆ ಅಭಾಗಲಬ್ಧ ಸಂಖ್ಯೆಗಳು ಕೂಡ ಇರ್ತಾವು, ಹೌದಾ? ನಿಮ್ಗೆ ಆಲ್ರೆಡಿ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನಂತ ಗೊತ್ತೈತಿ. P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿರುವಂತಹ ಎಲ್ಲಾ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ, ರ್ಯಾಷನಲ್ ನಂಬರ್ಸ್, ಹೌದಾ? ಅದೇ ರೀತಿಯಾಗಿ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರ P/Q ರೂಪದಲ್ಲಿ ವ್ಯಕ್ತಪಡಿಸಲಾಗದ ಸಂಖ್ಯೆಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ನಿಮ್ಗ ಗೊತ್ತಾಯ್ತದ. ಈ ರಿಯಲ್ ನಂಬರ್ಸ್ ಒಳಗೆ ಏನ್ ಬರ್ತಾವು, ರ್ಯಾಷನಲ್ ಮತ್ತೆ ಇರ್ಯಾಷನಲ್ ನಂಬರ್ಸ್ ಬರ್ತಾವು. ಅಂದ್ರ ಭಾಗಲಬ್ಧ ಸಂಖ್ಯೆಗಳು ಮತ್ತೆ ಭಾಗಲಬ್ಧ ಸಂಖ್ಯೆಗಳು, ಅದೇ ರೀತಿಯಾಗಿ ಅಭಾಗಲಬ್ಧ ಸಂಖ್ಯೆಗಳು ಕಂಡು ಬರ್ತಾವು. ಎಲ್ಲಿ? ರಿಯಲ್ ನಂಬರ್ಸ್ ಅಲ್ಲಿ, ವಾಸ್ತವ ಸಂಖ್ಯೆಗಳಲ್ಲಿ. ಅರ್ಥ ಆತ್ರಿ? ಭಾಗಲಬ್ಧ ಸಂಖ್ಯೆಗಳಲ್ಲಿ ಮತ್ತೆ ಯಾವ ಸಂಖ್ಯೆಗಳು ಕಂಡು ಬರ್ತಾವು? ಸ್ವಾಭಾವಿಕ ಸಂಖ್ಯೆಗಳು ಇರ್ತಾವು, ಪೂರ್ಣ ಸಂಖ್ಯೆಗಳು ಇರ್ತಾವು, ಪೂರ್ಣಾಂಕಗಳು ಇರ್ತಾವು. ಎಲ್ಲಿ? ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ. ಅರ್ಥ ಆಯ್ತಾ? ಓಕೆ, ನಿಮ್ಗ ವಾಸ್ತವ ಸಂಖ್ಯೆಗಳು ಅಂದ್ರೆ ಏನಂತ ಗೊತ್ತಾಯ್ತು, ಹೌದಾ? ಈಗ ನೋಡ್ರಿ, ನೆಕ್ಸ್ಟ್ ಮುಂದುವರೆದು ಒಂದು ಸಂಖ್ಯೆ ಬರೀತೀನಿ ನಾನಿಲ್ಲಿ, 4, ಹೌದಾ? ಈ 4ಅನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸ್ಬೋದು ನಾವು? 2 × 2 ಅಂತ ವ್ಯಕ್ತಪಡಿಸ್ಬೋದಾ? 4ಅನ್ನ 2 × 2 ಅಂತ ವ್ಯಕ್ತಪಡಿಸ್ಬೋದಾ? ವ್ಯಕ್ತಪಡಿಸಬಹುದು. ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಏನ್ ಮಾಡ್ಬೋದು, ವ್ಯಕ್ತಪಡಿಸಬಹುದು. ಏನ್ ಮಾಡ್ಬೋದು? ಸ್ವಾಭಾವಿಕ ಸಂಖ್ಯೆಗಳನ್ನ, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತನಗಳಾಗಿ ವಿಂಗಡಿಸಬಹುದು, ಅಂದ್ರ ವ್ಯಕ್ತಪಡಿಸಬಹುದು. ಓಕೆ, ನಾ ಏನ್ ಮಾಡಿ ನೋಡ್ರಿ, 4ಅನ್ನ 2 × 2 ಅಂತ ಬರ್ದೆ.
ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಅಂತ ಪದ ಯೂಸ್ ಮಾಡಿದೆ ನಾನು, ಹೌದಾ? ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು? ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನಪ್ಪಾ ಅಂದ್ರ ಒಂದರಿಂದ ಮತ್ತೆ ತನ್ನಿಂದ ತಾವೇ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಒಂದರಿಂದ ಮತ್ತೆ ತನ್ನಿಂದ ತಾವೇ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು. ನೋಡ್ರಿ, 2 ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆಯನ್ನು ಕೂಡ ಹೌದು, ಮತ್ತೆ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆನೂ ಹೌದು. ಅರ್ಥ ಆಯ್ತಾ? ನೋಡ್ರಿ, ಈ 4ಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಏನಂತ ಕರಿತೀವಿ? ಸಂಯುಕ್ತ ಸಂಖ್ಯೆ. ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಇದು ಯಾವುದು? 4. ಈ 4ಅನ್ನು ಏನ್ ಮಾಡಿ ನಾನು ಈ ಅವಿಭಾಜ್ಯ ಸಂಖ್ಯೆ ಆಗಿರ್ತಕ್ಕಂಥ 2ರ ಗುಣಲಬ್ಧವಾಗಿ ವ್ಯಕ್ತಪಡಿಸೀನಿ, ಹೌದಾ? ಇದನ್ನ ಯಾಕೆ ಬರ್ದ್ನಪ್ಪ ಅಂದ್ರ ನಿಮ್ಮ ಅಂಕಗಣಿತದಲ್ಲಿ ಅಂಕಗಣಿತದ ಮೂಲ ಪ್ರಮೇಯ ಅಂತ ಬರುತ್ತೆ. ಹೌದು, ಅಂಕಗಣಿತದ ಮೂಲ ಪ್ರಮೇಯ. ಅಂಕಗಣಿತದ ಮೂಲ ಪ್ರಮೇಯ. ನೋಡ್ರಿ, ಈ ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳುತ್ತಪ್ಪ ಅಂದ್ರ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಹೇಳುತ್ತೆ, ಹೌದಾ? ನಾನೇನ್ ಮಾಡಿದೆ? ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ 4ಅನ್ನ ತಗೊಂಡೆ. ಆ 4ಅನ್ನ ಏನ್ ಮಾಡಿದೆ? 2 ಅಂತಕ್ಕಂಥ ಒಂದು ಅವಿಭಾಜ್ಯ ಸಂಖ್ಯೆಯ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ನೆ. ಓಕೆ, ಇದ ಏನ್ ಹೇಳ್ತಾ? ಅಂಕಗಣಿತದ ಮೂಲ ಪ್ರಮೇಯ ಹೇಳುತ್ತೆ. ನಿಮ್ಗ ಅಪವರ್ತನ ಅಂದ್ರೇನು, ಅಪವರ್ತ್ಯ ಅಂದ್ರೇನು ಗೊತ್ತಿರ್ಬೇಕು. ಇನ್ನೊಂದು ಕಾನ್ಸೆಪ್ಟ್, ಅಪವರ್ತನ ಅಂದ್ರೇನು? ದತ್ತ ಸಂಖ್ಯೆಯನ್ನ ಅಥವಾ ಕೊಟ್ಟಿರುವ ಸಂಖ್ಯೆಯನ್ನ ನಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳಿಗೆ ನಾವು ಅಪವರ್ತನಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, 4ರ ಅಪವರ್ತನಗಳು ಯಾವ್ಯಾವ ಬರ್ತಾವು? 4ಅನ್ನ ನಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವು? 1 ಭಾಗಿಸುತ್ತಾ, 2ರಿಂದನೂ ನಿಶೇಷವಾಗಿ ಭಾಗ ಹೋಗುತ್ತಾ, ಅದೇ ರೀತಿಯಾಗಿ ತನ್ನಿಂದ ತಾನು. ಇವು 4ರ ಅಪವರ್ತನಗಳು. ಅಪವರ್ತನ ಅಂದ್ರೇನ? ಕೊಟ್ಟಿರುವ ಸಂಖ್ಯೆಯನ್ನ ನಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳು, ಅವಕ್ಕೆ ನಾವು ಅಪವರ್ತನಗಳು ಅಂತ ಕರಿತೀವಿ, ಹೌದಾ? ಅಪವರ್ತ್ಯ ಅಂದ್ರೇನ? ಕೊಟ್ಟಿರುವ ಸಂಖ್ಯೆಯ ಗುಣಕಗಳು ಅಥವಾ ಮಗ್ಗಿಗಳಿಗೆ ಏನಂತ ಕರಿತೀವಿ? ಅಪವರ್ತ್ಯಗಳು ಅಂತ ಕರಿತೀವಿ. ಇದು ನಿಮ್ಗ ಗೊತ್ತಿರ್ಬೇಕು, ಬೇಸಿಕ್ ಇದೆಲ್ಲ. ಲಸ ಮತ್ತೆ ಮಸಗಳನ್ನ ಕಂಡುಹಿಡಿಯಕತ್ತೀವಪ್ಪ ಅಂದ್ರ ನಮಗ್ ಬೇಸಿಕ್ ಆಗಿ ಇದೆಲ್ಲ ಗೊತ್ತಿರ್ಬೇಕಾಗತ್ತ. ಅವಿಭಾಜ್ಯ ಸಂಖ್ಯೆ ಅಂದ್ರೇನು, ಹೌದಾ? ಸಂಯುಕ್ತ ಸಂಖ್ಯೆ ಅಂದ್ರೇನು, ಭಾಜ್ಯ ಸಂಖ್ಯೆ ಅಂದ್ರೇನು, ಅದೇ ರೀತಿಯಾಗಿ ಅಪವರ್ತನ ಅಂದ್ರೇನು, ಅಪವರ್ತ್ಯ ಅಂದ್ರೇನು ಗೊತ್ತಿರ್ಬೇಕಾಗುತ್ತೆ. ಓಕೆ, ನಿಮ್ಗೇನ್ ಅಪವರ್ತನ ವೃಕ್ಷ ನಕ್ಷೆ ಆಲ್ರೆಡಿ ಕಲ್ತಿರಿ, ನಿಮ್ ಪ್ರೈಮರಿಗೆ ಬರುತ್ತದ 6th ಸ್ಟ್ಯಾಂಡರ್ಡ್ಗೆ. ನೋಡ್ರಿ, ಅಪವರ್ತನ ವೃಕ್ಷ ನಕ್ಷೆ ಏನಿದು? ಅಪವರ್ತನ ವೃಕ್ಷ ನಕ್ಷೆ. ಅಪವರ್ತನ ವೃಕ್ಷ ನಕ್ಷೆ ನೋಡ್ರಿ, ಅಪವರ್ತನ ವೃಕ್ಷ ನಕ್ಷೆ. ಅಪವರ್ತನಗಳನ್ನ ನಕ್ಷೆಯ ಮೂಲಕ ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಧಾನವನ್ನ ನಾವು ಅಪವರ್ತನ ವೃಕ್ಷ ನಕ್ಷೆ ಅಂತ ಕರಿತೀವಿ. ನೋಡ್ರಿಲ್ಲೇ 4 ಐತಿ. ಈ 4ಅನ್ನ ತಗೊಳೋಣ ಫಸ್ಟ್. 4 ಈ 4ಅನ್ನ ಏನ್ ಮಾಡ್ಬೋದು ನಾವು? 2 × 2 ವ್ಯಕ್ತಪಡಿಸ್ಬೋದಾ? ಅದೇ ರೀತಿಯಾಗಿ 2 × 1 = 2 ಈ ರೀತಿಯಾಗಿ ವ್ಯಕ್ತಪಡಿಸ್ಬೋದಾ? ಇದಕ್ಕೆ ಏನಂತ ಕರಿತೀವಿ? ಅಪವರ್ತನ ವೃಕ್ಷ ನಕ್ಷೆ. ನಾವು ಯಾವುದೇ ಸಂಖ್ಯೆಯ ಅಪವರ್ತನಗಳನ್ನ ಈ ರೀತಿಯಾಗಿ ವ್ಯಕ್ತಪಡಿಸಬಹುದು. ಇದಕ್ಕೆ ಏನಂತ ಕರಿತೀವಿ? ಅಪವರ್ತನ ವೃಕ್ಷ ನಕ್ಷೆ ಅಂತ ಕರಿತೀವಿ. ಗೊತ್ತಾತ? ಓಕೆ, ನಿಮ್ಗೆ ಏನ್ ಗೊತ್ತಾತ ಈಗ? ವಾಸ್ತವ ಸಂಖ್ಯೆಗಳಂದ್ರೆ ಏನು ತಿಳ್ಕೊಂಡ್ರೆ, ಅದೇ ರೀತಿಯಾಗಿ ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳುತ್ತಾ? ಒಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಗೊತ್ತಾಯ್ತು. ಮತ್ ಮುಂದುವರೆದ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನ್ ಗೊತ್ತಾಯ್ತು? ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 ಅಂತ ತಿಳ್ಕೊಂಡ್ರಿ. 4 ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಅಂತ ತಿಳ್ಕೊಂಡ್ರಿ. ಯಾಕೆ ಇದನ್ನ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಪ್ಪ ಅಂದ್ರ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರತಕ್ಕಂಥ ಸಂಖ್ಯೆಗಳಿಗೆ ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಅರ್ಥ ಆಯ್ತು? ಮತ್ತೆ ಅಪವರ್ತನ ವೃಕ್ಷ ನಕ್ಷೆ ಏನ್ ಮಾಡಿದ್ರಿ? ತಿಳ್ಕೊಂಡಿವಿ. ಈಗ ಏನ್ ಮಾಡೋಣ? ಫಸ್ಟ್ ಕೊಟ್ಟಿರುವ ಸಂಖ್ಯೆಗಳ ಲಸ ಮತ್ತೆ ಮಸಗಳನ್ನ ಕಂಡುಹಿಡಿಯಮ್ಮ, ಆಮೇಲೆ 2ನ್ನು ಮರ್ಜ್ ಮಾಡಿ ಕಂಡುಹಿಡಿಯೋಣಂತ. ಓಕೆ, ನೋಡ್ರಿ
ಈಗ ಲಸಹ ಮತ್ತು ಮಸಹ. ಲಸಹ ಮತ್ತು ಮಸಹ. ಹೌದಾ, ಲಸಹ ಮತ್ತು ಮಸಹ. ನೋಡ್ರಿ, ಉದಾಹರಣೆ ತಗೋಣ ಒಂದು. ಉದಾಹರಣೆ 1. ಹೌದಾ, ಆರು ಮತ್ತು 8. 6 ಮತ್ತು 8ರ ಲಸಹ ಮತ್ತು ಮಸಹ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ ನಿಮ್ಗೆ. ಹೌದಾ, ನೋಡ್ರಿ, 6 ಮತ್ತು 8ರ ಲಸಹ ಮತ್ತು ಮಸಹ ಕಂಡುಹಿಡಿಯಿರಿ. ಲಸಹ ಮತ್ತು ಮಸಹ ಕಂಡುಹಿಡಿಯಿರಿ ಅಂತ ಕೊಡ್ತಾರ. ಹೌದಾ, ನೋಡ್ರಿ, ಈಗ ಹೆಂಗ್ ಮಾಡ್ಬೇಕಪ್ಪ ಅಂದ್ರ, ಫಸ್ಟ್ ಕೊಟ್ಟಿರೋ ಸಂಖ್ಯೆನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೇಕು. 6. ಹೌದಾ, 6ಅನ್ನ ಹೆಂಗ್ ಬರಿಬೋದು? ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಫಸ್ಟ್ ಅತ್ಯಂತ ಚಿಕ್ಕ ಅವಿಭಾಜ್ಯ ಯಾವುದು? ಅವಿಭಾಜ್ಯ ಸಂಖ್ಯೆ 2. 2 ಇಂಟು 3. ಹೌದಾ, 2 ಮೂರಲೆ ಎಷ್ಟು? 6. 2 ಮೂರಲೆ ಎಷ್ಟು? 6. ಈ 8ಅನ್ನ ಏನು ಮಾಡ್ರಿ? ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ವ್ಯಕ್ತಪಡಿಸ್ರಿ. 2 ಇಂಟು 2 ಇಂಟು 2. 2 ಎಳೆ 4, 4 ಎಳೆ 8. ಹೌದಾ, ಇದನ್ನ 2⁻³ ಅಂತಾನೂ ಬರಿಬೋದು. ಹೌದಾ, ಇಲ್ಲಿ ಏನಿಲ್ಲ ಅಂದ್ರು 1 ಇರುತ್ತಾ, ಇಲ್ಲಿ ಏನಿಲ್ಲ ಅಂದ್ರು 1 ಇರುತ್ತೆ. ಹೌದಾ, ಇಷ್ಟು ಬರ್ಕೋಬೇಕು. ಫಸ್ಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಏನು ಮಾಡ್ಬೇಕು? 8 ಇದೆ. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಏನು ಮಾಡ್ಬೇಕು? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ಕೋಬೇಕು ಫಸ್ಟ್. ಹೌದಾ, ಆಮೇಲೆ ಏನು ಮಾಡ್ಬೇಕು? ಲಸಹ ಮತ್ತೆ ಮಸಹಗಳನ್ನ ಕಂಡುಹಿಡಿಬೇಕು. ನೋಡ್ರಿ, ಫಸ್ಟ್ ಲಸಹ ಕಂಡುಹಿಡಿಯೋಣ. ಲಸಹ ಇಸ್ ಈಕ್ವಲ್ಸ್ ಟು, ಲಸಹ ಅಂದ್ರ ಇಲ್ಲೇನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ಕೊಂಡಿವಲ್ಲ, ಇಲ್ಲಿ ಯಾವ ಸಂಖ್ಯೆ ಗರಿಷ್ಠ ಘಾತ ಸೂಚಿಯನ್ನು ಹೊಂದಿರತಕ್ಕಂಥ ಪ್ರತಿ ಸಾಮಾನ್ಯ ಅಪವರ್ತನವನ್ನು ನಾವೇನು ಮಾಡ್ಬೇಕು? ಇಲ್ಲಿ ಗುಣಿಸ್ಬೇಕು. ನೋಡ್ರಿ, ಇಲ್ಲಿ 2⁻1 ಐತಿ, ಆದ್ರೆ ಇಲ್ಲಿ 2⁻3 ಐತಿ. ನಾವಿಲ್ಲಿ ಏನು ಮಾಡ್ಬೇಕು? 2⁻3 ತಗೋಬೇಕು. ಹೌದಾ, 2⁻3 ಇಂಟು ಏನು ಮಾಡ್ಬೇಕು? 3⁻1 ತಗೋಬೇಕು. ಲಸಹ ಅಂದ್ರೇನ? ನಾವೇನ್ ಮಾಡಿವಿ? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಏನು ವ್ಯಕ್ತಪಡಿಸಿವಲ್ಲ, ಈ ಸಂಖ್ಯೆಯಲ್ಲಿ ಗರಿಷ್ಠ ಘಾತ ಸೂಚಿಯನ್ನು ಹೊಂದಿರತಕ್ಕಂಥ ಪ್ರತಿ ಅಪವರ್ತನವನ್ನ ನಾವೇನ್ ಮಾಡ್ಬೇಕಿಲ್ಲಿ? ಲಸಹಕ್ಕ ಗುಣಿಸ್ಬೇಕಾಗತ್ತೆ. ನೋಡ್ರಿ, 2⁻³ ಅಂದ್ರೆ ಎಷ್ಟು? 8. 3⁻1 ಅಂದ್ರ 3. 8 ಮೂರಲೆ ಎಷ್ಟು? 24. ಲಸಹ ಯಾವ್ದ್ರದ್ದು? 6 ಮತ್ತು 8. ಅದನ್ನ ಯಾವ ರೀತಿ ಬರಿಬೇಕಪ್ಪ ಅಂದ್ರ, ಲಸಹ 6, 8 ಎಷ್ಟು ಬರುತ್ತಾ? 24 ಬರುತ್ತಾ? ಯಾವ ರೀತಿ ಮಾಡಿದ್ವಿ ಗೊತ್ತಾ? ಮೊದಲು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದೆ. ಆಮೇಲೆ ಲಸಹ ಅಂದ್ರೆ ಏನ್ ತಗೋಬೇಕಂತ ಹೇಳಿದೆ ನಾನು? ಅವಿಭಾಜ್ಯ ಅಪವರ್ತನಗಳಾಗಿ ಏನು ವ್ಯಕ್ತಪಡಿಸಿವಲ್ಲ, ಅದರಲ್ಲಿ ಗರಿಷ್ಠ ಘಾತ ಸೂಚಿಯನ್ನ ಹೊಂದಿರತಕ್ಕಂಥ ಪ್ರತಿ ಸಾಮಾನ್ಯ ಅಪವರ್ತನವನ್ನ ಏನ್ ಮಾಡ್ಬೇಕು? ಎಲ್ಲಾ ಅಪವರ್ತನಗಳನ್ನ ನಾವಿಲ್ಲಿ ಗುಣಿಸ್ಬೇಕು. ಅವಾಗ ನಮಗೇನ್ ಸಿಗ್ತಾ? ಲಸಹ ಸಿಗುತ್ತೆ. ಸಿಗ್ತಾ? ಈಗ ಈ 2⁻1 ಯಾಕೆ ತಗೊಳ್ಳಿಲ್ಲ ಅಂದ್ರ, 2⁻1 ತಗೋಬಾರ್ದು ನಾವು. ಯಾಕಂದ್ರೆ ಇಲ್ಲಿ ಗರಿಷ್ಠ ಘಾತ ಇರೋದು ತಗೋಬೇಕಾಗುತ್ತೆ. 2⁻3 ಮತ್ತ 3⁻1 ಇವುಗಳನ್ನ ಏನ್ ಮಾಡ್ಬೇಕು? ಗುಣಿಸಿದಾಗ ನಮಗ ಲಸಹ ಯಾವ್ದ್ರದ್ದು? 6 ಮತ್ತೆ 8ರದ್ದು ಸಿಗ್ತೈತಿ. ಸಿಗ್ತಾ? ಮುಗಿತಿ ಈಗ ಲಸಹ. ನೆಕ್ಸ್ಟ್ ಮಸಹ ಕಂಡುಹಿಡಿಯೋಣ ಅಂತ. ಮಸಹ. ಹೌದಾ, ಮಸಹ ಯಾವ್ದ್ರದ್ದು? 6 ಮತ್ತೆ 8ರದ್ದು. 6 ಮತ್ತೆ 8. 6 ಮತ್ತು 8ರ ಮಸಹವನ್ನ, ಮಸಹ ಅಂದ್ರೆ ಏನಪ್ಪಾ ಅಂದ್ರ ಇಲ್ಲಿ ನೋಡ್ರಿ,
2:3 ಐತಲ್ಲ, ಇದನ್ನ ಹೆಂಗಂತ ಬರ್ಕೋಬಹುದು? 2:1 ಇಂಟು 2:2 ಅಂತ ಬರ್ಕೋಬೋದಾ? ಬರಿಬೋದಾ? ನೋಡ್ರಿ, ಮಸ ಅಂದ್ರೆ ಏನಂದ್ರ ಕೊಟ್ಟಿರುವ ಅವಿಭಾಜ್ಯ ಅಪವರ್ತನಗಳಲ್ಲಿ ಕನಿಷ್ಠ ಘಾತ ಸೂಚಿಯನ್ನ ಹೊಂದಿರತಕ್ಕಂತ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧವ ಏನಾಗಿರುತ್ತ? ಮಸ ಆಗಿರುತ್ತ. ಕೊಟ್ಟಿರುವ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದಲ್ಲಿ, ಹೌದಾ, ಕನಿಷ್ಠ ಘಾತ ಸೂಚಿಯನ್ನು, ಕನಿಷ್ಠ ಅಂದ್ರ ಚಿಕ್ಕ ಘಾತ, ಅತ್ಯಂತ ಚಿಕ್ಕ ಘಾತ ಸೂಚಿಯನ್ನ ಹೊಂದಿರತಕ್ಕಂತ ಪ್ರತಿ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ ಏನಾಗಿರುತ್ತ? ಈ ಮಸ ಆಗಿರುತ್ತ. ನೋಡ್ರಿ, ಆ ಸಂಖ್ಯೆ 6ರ ಅಪವರ್ತನನೂ ಆಗಿರ್ಬೇಕು, ಮತ್ತೆ 8ರ ಅಪವರ್ತನನೂ ಆಗಿರ್ಬೇಕು, ಮತ್ತ ಅದು ಕನಿಷ್ಠ ಘಾತ ಸೂಚಿಯನ್ನು ಹೊಂದಿರ್ಬೇಕು. ನೋಡ್ರಿ, ಇಲ್ಲಿ ಕನಿಷ್ಠ ಘಾತ ಸೂಚಿ ಅಂದ್ರ ಇಲ್ಲಿ 2ರ ಘಾತ 1 ಐತಿ, ಇಲ್ಲಿ 2ರ ಘಾತ 1 ಐತಿ, ಮತ್ತೆ 2ರ ಘಾತ 2 ಐತಿ. ನಾನು 2ರ ಘಾತ 3ಅನ್ನ 2ರ ಘಾತ 1 ಇಂಟು 2ರ ಘಾತ 2 ಅಂತ ಬರ್ಕೊಂಡಿನಿ, ಹೌದಾ. 2ರ ಘಾತ 1 6ರ ಅಪವರ್ತನನೂ ಆಗೈತಿ, 2ರ ಘಾತ 1 8ರ ಅಪವರ್ತನನೂ ಆಗೈತಿ, ಹೌದಾ. ಈಗ ಏನ್ ಮಾಡ್ಬೇಕಾಗತ್ತೆ? ನಾವು 2ರ ಘಾತ 1 ಏನಂತ ತಗೋಬೇಕಾಗತ್ತ? ಮಸ 6 ಮತ್ತೆ 8, 6 ಮತ್ತೆ 8ರ ಮಸ 2ರ ಘಾತ 1 ಅಂತ ತಗೋಬೇಕಾಗುತ್ತೆ. 2ರ ಘಾತ 1 ಅಂದ್ರ 2. ಗೊತ್ತಾಯ್ತಾ? ಇಷ್ಟೇ, ಅದು ಸಿಂಪಲ್. ಮಸ 6,8 ಅಂದ್ರ 6 ಮತ್ತೆ 8ರ ಮಸ ಅಂದ್ರ 2 ಬರುತ್ತೆ. ಈ 2 6 ಮತ್ತೆ 8ಅನ್ನ ನಿಶೇಷವಾಗಿ ಭಾಗಿಸ್ತಕ್ಕಂಥ ಒಂದು ಮಹತ್ತಮ ಅಂದ್ರ ಗರಿಷ್ಠ ಸಾಮಾನ್ಯ ಅಪವರ್ತನ. ಅರ್ಥ ಆಯ್ತಾ? ಇಲ್ಲಿ ಗರಿಷ್ಠ ಸಾಮಾನ್ಯ ಅಪವರ್ತನ ಯಾವ್ದು? 2 ಅಂತ ಗೊತ್ತಾತ. ಯಾವ್ದ್ರದ್ದು? 6 ಮತ್ತೆ 8ರದ್ದು. ಓಕೆ, ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೆ ಲಸ ಮತ್ತೆ ಮಸಗಳನ್ನ ಕಂಡುಹಿಡಿಬೇಕಾಗುತ್ತೆ. ಅರ್ಥ ಆಯ್ತಾ? ಓಕೆ, ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಈ ತರ ಕ್ವಶನ್ಸ್ ಕೇಳ್ತಾರೆ. ನೋಡ್ರಿ, ಉದಾಹರಣೆ 2 ಇದೇ ರೀತಿ ಬರ್ತಾವ ಕ್ವಶನ್. ನೋಡ್ರಿ ಯಾವ ರೀತಿ ಅಂತಂದ್ರ 6 ಮತ್ತೆ 20ರ ಲಸ ಮತ್ತು ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ 6 ಮತ್ತೆ 20ರ ಲಸ ಮತ್ತೆ ಮಸವನ್ನ ನಾವು ಬೇರೆ ಬೇರೆ ವಿಧಾನದಿಂದ ಕಂಡುಹಿಡಿಬಹುದು, ಹೌದಾ. ಸೆವರಲ್ ಟೈಪ್ಸ್ ಆಫ್ ಮೆಥಡ್ಸ್ ಅದಾವು. ಅಂದ್ರ ಅನೇಕ ವಿಧವಾದಂತಹ ವಿಧಾನಗಳನ್ನ ಅನುಸರಿಸಿ ನಾವು 6 ಮತ್ತೆ 20ರ ಲಸ ಮತ್ತೆ ಮಸವನ್ನ ಕಂಡುಹಿಡಿಬಹುದು. ಆದ್ರ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಅಂತ ಮೆನ್ಷನ್ ಮಾಡ್ತಾರ. ನಾ ಪ್ರೀವಿಯಸ್ ಎಕ್ಸಾಂಪಲ್ ಮಾಡಿದ್ನಲ್ಲ, ಯಾವ್ದ್ರದ್ದು? 6 ಮತ್ತೆ 8ರದ್ದು. ಅದೇ ತರನ ಮಾಡ್ಬೇಕಾಗತ್ತ. ಯಾವ ರೀತಿ ಅಂತ ನೋಡ್ರಿ, 6 ಮತ್ತೆ 20ರ ಲಸ ಮತ್ತೆ ಮಸವನ್ನ ಕಂಡುಹಿಡಿಬೇಕಂದ್ರ ಮೊದ್ಲು ಏನ್ ಮಾಡ್ಕೋಬೇಕಂತ ಹೇಳಿದ್ದೆ ನಾನು? ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ, ಇವು ಸಂಯುಕ್ತ ಸಂಖ್ಯೆಗಳಿವು 6 ಮತ್ತೆ 20, ಇವುಗಳನ್ನ ಏನ್ ಮಾಡ್ಬೇಕು? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೇಕು. ನೋಡ್ರಿ, ಫಸ್ಟ್ 6 ತಗೊಂತೀನಿ ನಾನು. 6ನ ಹೆಂಗ್ ವ್ಯಕ್ತಪಡಿಸ್ಬೋದು? 2 ಇಂಟು 3 ಅಂತ ವ್ಯಕ್ತಪಡಿಸಬಹುದು. 2 ಅವಿಭಾಜ್ಯ ಸಂಖ್ಯೆ ಮತ್ತೆ 3 ಅವಿಭಾಜ್ಯ ಸಂಖ್ಯೆ. 2 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದೆ. ನೆಕ್ಸ್ಟ್ 20ನ ಯಾವ ರೀತಿ ವ್ಯಕ್ತಪಡಿಸ್ಬೋದು? ನೋಡ್ರಿ, 2 2 ಎಳೆ 4, ಹೌದಾ. 4 3 12 ಆಗುತ್ತಾ? ತಗೊಳಕ್ ಬರಂಗಿಲ್ಲ ಅದನ್ನ. 2 ಎಳೆ 4, 4 5 ಎಷ್ಟು? 20, ಹೌದಾ. 4 5 ಎಷ್ಟು? 20. ನಿಮ್ಗೆ ಹಿಂಗ ಕಂಡುಹಿಡಿಯಕ ಕಷ್ಟ ಆಯ್ತಪ್ಪ ಅಂದ್ರ ಹೆಂಗ್ ಮಾಡ್ಬೇಕಂದ್ರ ನೋಡ್ರಿ, ಫಸ್ಟ್ 6 ತಗೋಬೇಕಾ? 2 3 6, ನೆಕ್ಸ್ಟ್ 3 1 ಇಷ್ಟು 2 3 ಸಿಕ್ತ. ಅದೇ ರೀತಿಯಾಗಿ 20 ನೋಡ್ರಿ, 2 ಹತ್ಲೆ ಎಷ್ಟು? 20, 2 5 ಎಷ್ಟು? 10, 5 1 5, 2 ಇಂಟು 5 2 ಇಂಟು 2 ಇಂಟು 5 ಅಂತ ಈ ರೀತಿಯಾಗಾರ ಬರ್ಕೋರಿ ಈಸಿಯಾಗಿ. ಡೈರೆಕ್ಟ್ ಮಾಡಕ್ ಬಂದ್ರ ಓಕೆ, ನೀವೇನ್ರ ಇಲ್ಲಿ ತಪ್ಪು ಮಾಡಿದ್ರಿ ಅಂದ್ರ ನಿಮ್ಗೆ ಲೆಕ್ಕ ಮಾಡಕ್ ಬಂದ್ರೂ ವೇಸ್ಟ್ ಆಗತ್ತ. ಅರ್ಥ ಆತಿಲ್ಲ? ಒಳ್ಯಾಗ ಹುಂಚಣ್ ತೊಳೆಯೋದು ಅಂತಾರಲ್ಲ, ಹಂಗತಿ ಆಗತ್ತ. ಗೊತ್ತಿದ್ದನ ತಪ್ಪು ಮಾಡಿಬಿಡ್ತೀರಿ. ಯಾಕಂದ್ರೆ ಎಕ್ಸಾಮ್ ಪ್ರೆಷರ್ ಒಳಗ ಸಿಲ್ಲಿ ಮಿಸ್ಟೇಕ್ಸ್ ಆಗೋದು ಕಾಮನ್. ಅದಕ್ಕೆ ಏನ್ ಮಾಡ್ರಿ, ಈ ರೀತಿಯಾಗಿ ಏನ್ ಮಾಡ್ರಿ, ಭಾಗಾಕಾರ
ಮಾಡಿ ನೀಟಾಗಿ ಬರ್ಕೋರಿ. ಬರ್ಕೊಂತೀರ? ನೆಕ್ಸ್ಟ್ ನೋಡ್ರಿ, 2 ಇಂಟು 2 ಅನ್ನೋದು 2 ಸರಿ ಅದಾವ. ಇದನ್ನ ಏನ್ ಮಾಡ್ತೀನಿ ನಾನು 2 ಇಂಟು 5 ಅಂತ ಬರ್ಕೊಂತೀನಿ. ಬರ್ಕೋಬೋದಾ? ಬರ್ಕೋಬಹುದು. ಈಗ ನೆಕ್ಸ್ಟ್ ಏನ್ ಮಾಡೋಣ, ಲಸ ಕಂಡಿಡಿಯೋಣ. ಯಾವ್ದ್ರದ್ದು? 6 ಮತ್ತೆ 20ರದ್ದು. 6, 20. 6 ಮತ್ತೆ 20ರ ಲಸವನ್ನ ಈ ರೀತಿಯಾಗಿ ಬರಿಬಹುದು, ಬರಿಬೇಕು. ಮತ್ತೆ ನೆಕ್ಸ್ಟ್ ನೋಡ್ರಿ, ಏನಂತ ಹೇಳಿದೆ ನಾನು? ಲಸ ಅಂದ್ರ ಕೊಟ್ಟಿರುವ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದಲ್ಲಿ ಏನ್ ಮಾಡ್ಬೇಕು? ಗರಿಷ್ಠ ಘಾತ ಸೂಚಿಯನ್ನ ಹೊಂದಿರತಕ್ಕಂತ ಪ್ರತಿ ಅಪವರ್ತನಗಳ ಗುಣಲಬ್ಧವನ್ನ ನಾವೇನಂತ ತಗೋಬೇಕು? ಲಸ. ಯಾವ್ದ್ರದ್ದು? 6 ಮತ್ತೆ 20ರದ್ದು. ಇಲ್ಲಿ ನೋಡ್ರಿ, ಇಲ್ಲಿ 2 ಐತಿ, ಇಲ್ಲಿ 2 ಐತಿ. ನಾನು 2 ತಗೊಂತೀನಿ, 1 ತಗೊಳಲ್ಲ. ಹೌದಾ? 2 ಇಂಟು 3 ಐತಿ, ಇಲ್ಲಿ 3 ಇಲ್ಲ. ಹಂಗಾಗಿ 3 ತಗೊಂತೀನಿ ನಾನು. 3 ಇಲ್ಲಿ ನೋಡ್ರಿ, ಮುಗಿತಿಲ್ಲ. ಇಲ್ಲಿ 5 ಐತಿ, ಇಲ್ಲಿ 5 ಇಲ್ಲ. ಹಂಗಾಗಿ ಇಂಟು 5 ಅಂತ ತಗೊಂತೀನಿ. ಹೌದಾ? ಬಿಡಿಸಿ ಬರ್ರಿ. 2 ಅಂದ್ರ 2 ಅಂದ್ರೆ ಎಷ್ಟು? 4. ಇಂಟು 3 ಅಂದ್ರ 3. ಇಂಟು 5 ಅಂದ್ರೆ 5. 4 3 ಎಷ್ಟು? 12. 12 ಇಲ್ಲಿ ಎಷ್ಟು? 60. ಈಗ ನಮ್ಗ ಸಿಕ್ತ. ಯಾವ್ದ್ರದ್ದು? 6 ಮತ್ತೆ 20ರ ಲಸ ಎಷ್ಟು ಬಂತ? 60 ಬಂತ. ಓಕೆ. ಈಗ ನೆಕ್ಸ್ಟ್ ಏನ್ ಮಾಡೋಣ? 6 ಮತ್ತೆ 20ರ ಮಸ ಕಂಡಿಡಿಯೋಣ ಅಂತ. ಮಸಹ 6 ಮತ್ತೆ 20ರ ಮಸಹ. ಮಸ ಅಂದ್ರೆ ಏನಂತ ಹೇಳಿದೆ ನಾನು? ಕೊಟ್ಟಿರುವ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಏನು ವ್ಯಕ್ತಪಡಿಸ್ತೀವಲ್ಲ, ವ್ಯಕ್ತಪಡಿಸಿದ್ರಾಗ ಕನಿಷ್ಠ ಘಾತ ಸೂಚಿಯನ್ನ ಹೊಂದಿರತಕ್ಕಂತ ಪ್ರತಿ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧವನ್ನ ನಾವು ಮಸ ಅಂತ ತಗೋತೀವಿ. ಪ್ರತಿ ಸಾಮಾನ್ಯ ಅಂದ್ರೇನು? ಇದ್ರಾಗ ಇರ್ಬೇಕದು, ಇದ್ರಾಗ ಇರ್ಬೇಕು. ಮತ್ತ ಅದ್ರ ಘಾತ ಏನಾಗಿರ್ಬೇಕು? ಕನಿಷ್ಠ ಇರ್ಬೇಕು. ಅಂತ ಸಂಖ್ಯೆಯನ್ನ ಮಾತ್ರ ನಾವು ತಗೋಬೇಕಾಗುತ್ತಾ. ನೋಡ್ರಿ, 2 ಐತಿ, ಇಲ್ಲಿ 2 ಐತಿ. 2 ನಾವು 2 ಇಂಟು 2 ಅಂತ ಬರಿಬೋದಾ? ಬರಿಬೋದಾ? ಓಕೆ. ನೋಡ್ರಿ, ಈಗ ಇಲ್ಲಿ 2 ಐತಿ, ಇಲ್ಲಿ 2 ಐತಿ. ಇಲ್ಲಿ 3 ಐತಿ, ಇಲ್ಲಿ 3 ಇಲ್ಲ, 3 ಇಲ್ಲ. ಇಲ್ಲಿ 5 ಐತಿ, ಇಲ್ಲಿ 5 ಇಲ್ಲ. ಹಾಗಾಗಿ ಸಾಮಾನ್ಯ ಅಪವರ್ತನ ಯಾವುದು? 6 ಮತ್ತೆ 20ರದ 2 ಹೌದಾ? ಹಂಗಾಗಿ ಏನ್ ಮಾಡ್ತೀನಿ ನಾನು? 2 ಅಂದ್ರ 2. 6 ಮತ್ತೆ 20ರ ಮಸ ಎಷ್ಟು ಸಿಕ್ತು ನಮ್ಗ? 2 ಸಿಕ್ತು. ಅಂದ್ರ 6 ಮತ್ತೆ 20ನ್ನ ನಿಶೇಷವಾಗಿ ಭಾಗಿಸ್ತಕ್ಕಂಥ ಗರಿಷ್ಠ ಸಂಖ್ಯೆ ಯಾವುದು? 2. ಹೌದಾ? ಸಿಕ್ತಾ? ಈ ರೀತಿಯಾಗಿ ನಿಮ್ಗೆ ಕೊಡ್ತಾನ. ಎಷ್ಟು ಮಾರ್ಕ್ಸಿಗೆ? 2 ಮಾರ್ಕ್ಸಿಗೆ. ಫಿಕ್ಸ್ ಕ್ವಶನ್ ಇದು. ಈಸಿ ಮೆಥಡ್ ಇದು. ಇನ್ನೊಂದು ಯಾವ ಥರ ಬರ್ತಂತ ಹೇಳಿದೆ? ಕೊಟ್ಟಿರುವ ಸಂಖ್ಯೆನ ಅವಿಭಾಜ್ಯ ಸಂಖ್ಯೆ ಎಂದು ಸಾಧಿಸಿ, ಪ್ರೂವ್ ಮಾಡಿ ಅಂತ ಕೊಡ್ತಾರೆ. ಓಕೆ, ಉದಾಹರಣೆ 2 ನೋಡಿದ್ವಿ. ನೆಕ್ಸ್ಟ್ ಇನ್ನೊಂದು ಟೈಪ್ ಕ್ವಶನ್ ಬರುತ್ತೆ ನಿಮ್ಗೆ. ಯಾವ ಟೈಪ್ ಅಂದ್ರೆ ನೋಡ್ರಿ, ಒಂದು ಎ ಅಂತ ತಗೊಂತೀನಿ, ಇನ್ನೊಂದು ಬಿ ಅಂತ ತಗೋತೀನಿ ನಾನು. ಹೌದಾ? ಎ ಮತ್ತು ಬಿ ಏನಾಗಿರ್ಲಿ? 2 ಧನ ಪೂರ್ಣಾಂಕಗಳಾಗಿರಲಿ. ಏನಾಗಿರ್ಲಿ? 2 ಧನ ಪೂರ್ಣಾಂಕಗಳಾಗಿರಲಿ. ಇವುಗಳನ್ನ ನಾವೇನಂತ ಬರಿಬೋದು? ಇವುಗಳನ್ನ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮೀಕರಿಸಬಹುದು. ಯಾವ್ದ್ರದ್ದು? ಎ ಮತ್ತೆ ಬಿ ಯರ ಗುಣಲಬ್ಧವನ್ನ ಎ ಮತ್ತೆ ಬಿಗಳ ಲಸ ಮತ್ತೆ ಮಸಗಳ ಗುಣಲಬ್ಧವಾಗಿ ಏನ್ ಮಾಡ್ಬೋದು? ಗುಣಲಬ್ಧವಾಗಿ ಸಮೀಕರಿಸಬಹುದು. ಯಾವ ರೀತಿ ಅಂದ್ರೆ ನೋಡ್ರಿ, ದೇರ್ಫೋರ್
ಎ ಇಂಟು ಬಿ ಈಸ್ ಈಕ್ವಲ್ಸ್ ಟು ಎ ಮತ್ತು ಬಿ ಯ ಮಹಾಸಹ ಇಂಟು ಎ ಮತ್ತು ಬಿ ಯ ಲಸಹ. ಎ ಇಂಟು ಬಿ, ಎ ಅಂದ್ರೆ ಇಲ್ಲಿ ಧನ ಪೂರ್ಣಾಂಕ, ಬಿ ಅಂದ್ರೇನು ಇದು ಒಂದು ಧನ ಪೂರ್ಣಾಂಕ. ಈ ಎರಡು ಧನ ಪೂರ್ಣಾಂಕಗಳ ಗುಣಲಬ್ಧವನ್ನ ನಾವು ಈ ಎರಡು ಧನ ಪೂರ್ಣಾಂಕಗಳ ಮಸಹ ಇಂಟು ಆ ಎರಡು ಧನ ಪೂರ್ಣಾಂಕಗಳ ಲಸಹ ಆಗಿ ವ್ಯಕ್ತಪಡಿಸಬಹುದು. ನೋಡ್ರಿ, ಎ ಮತ್ತು ಬಿ ಯ ಮಸಹ ಇಂಟು ಎ ಮತ್ತು ಬಿ ಯ ಲಸಹಗಳ ಗುಣಲಬ್ಧವನ್ನ ಎ ಇಂಟು ಬಿ ಅಂತ ಬರಿಬಹುದು. ಹೌದಾ? ಇದು ಇಂಪಾರ್ಟೆಂಟ್ ಸೂತ್ರ. ಯಾಕಂದ್ರ ನಿಮಗೇನ್ ಮಾಡ್ತಾನ, ಇದ್ರಾಗ ಒಂದು ಸಂಖ್ಯೆ ಕೊಡ್ತಾನ, ಮಸ ಮತ್ತೆ ಲಸ ಕೊಡ್ತಾನ. ಹೌದಾ? ಅವಾಗ ಬಿ ಕಂಡಿಡ್ರಿ ಅಂತ ಹೇಳ್ತಾನ. ಇಲ್ಲಾಂದ್ರ ಎ ಮತ್ತೆ ಬಿ ಎರಡು ಸಂಖ್ಯೆಗಳನ್ನ ಕೊಡ್ತಾನ, ಮಸ ಕೊಡ್ತಾನ. ಹೌದಾ? ಅವಾಗ ಏನ್ ಕಂಡಿಡ್ರಿ ಅಂತಾನ, ಲಸ ಕಂಡಿಡಿರಿ ಅಂತ ಹೇಳ್ತಾನ. ಹೌದಾ? ಅವಾಗ ಏನ್ ಮಾಡ್ಬೇಕು, ಈ ಸೂತ್ರ ಅನ್ವಯ ಮಾಡಿಕೊಂಡು ಈಸಿಯಾಗಿ ನೀವೇನ್ ಮಾಡ್ಬೇಕು, ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನ್ ಕಂಡಿಡಿ ಅಂತೇಳಿ ಲಸ ಕಂಡಿಡಿ ಅಂದ್ರೆ ಲಸ ಕಂಡಿಡಿರಿ, ಮಸ ಕಂಡಿಡ್ರಿ ಅಂದ್ರ ಮಸ ಕಂಡಿಡಿರಿ. ಓಕೆ ಓಕೆ ಈ ಸೂತ್ರದ ಮ್ಯಾಗ ಯಾವ ರೀತಿಯ ಕ್ವಶನ್ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಾವ ಅನ್ನೋದನ್ನ ಕೆಲವೊಂದಿಷ್ಟು ಉದಾಹರಣೆ ಮೂಲಕ ಏನ್ ಮಾಡೋಣ, ಈಗ ಡಿಸ್ಕಸ್ ಮಾಡೋಣ. ಓಕೆ, ನೋಡ್ರಿ, ಪ್ರಿವಿಯಸ್ ಏನ್ ಡಿಸ್ಕಸ್ ಮಾಡಿದ್ವಲ್ಲ ಸೂತ್ರನ, ಅದ್ರ ಮೇಲೆ ಇದು ಪ್ರಾಬ್ಲಮ್ ಈ ರೀತಿಯಾಗಿ ಕೇಳ್ತಾನ. ಮೊದ್ಲು ಏನ್ ಮಾಡ್ತಾನವ, ಎರಡು ಸಂಖ್ಯೆಗಳನ್ನ ಕೊಡ್ತಾನ. ಆ ಸಂಖ್ಯೆಯಲ್ಲಿ ಆ ಎರಡು ಸಂಖ್ಯೆಗಳ ಮಸಾರ ಕಂಡಿಡ್ರಿ ಅಥವಾ ಲಸ ಕಂಡಿಡ್ರಿ ಅಂತ ಕೊಡ್ತಾನ. ಈ ತರ 96 ಮತ್ತು 404ರ ಮಸಾವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಮೊದ್ಲು ಏನ್ ಮಾಡ್ಬೇಕು, ನಾವು 96 ಮತ್ತೆ 404ರ ಮಸಾವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕು. ನೆಕ್ಸ್ಟ್ ಏನ್ ಮಾಡಂತೇಳಿ ನಾವು ಅವುಗಳ ಲಸವನ್ನು ಕಂಡುಹಿಡಿಯಿರಿ. ಪ್ರಿವಿಯಸ್ ಏನ್ ಫಾರ್ಮುಲಾ ಡಿಸ್ಕಸ್ ಮಾಡಿದ್ವಲ್ಲ, ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನ್ ಮಾಡಂತೇಳಿ ನಾವು ಲಸ ಕಂಡುಹಿಡ್ರಿ ಅಂತ ಹೇಳ್ಯಾನ. ಯಾವ ರೀತಿ ಮಾಡ್ಬೇಕು ನೋಡ್ರಿ, ಸೇಮ್ ಆಗ್ಲೇ ಮಾಡಿದ್ವಲ್ಲ, ಕೊಟ್ಟಿರ್ತಕ್ಕಂಥ ಈ ಎರಡು ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೇಕು. ಮೊದಲು 96 ಆಗಲೇ ಸಣ್ಣ ಸಂಖ್ಯೆ ಬಂದ್ಬಿಟ್ಟಿದ್ವು, ಈಸಿಯಾಗಿ ಏನ್ ಮಾಡಿದ್ವಿ ನಾವು ಅವಿಭಾಜ್ಯ ಅಪವರ್ತನಗಳನ್ನಾಗಿ ಬರೆದ್ ಬಿಟ್ಟಿದ್ವಿ. ಈಗ 96 ಬಂದೈತೆ ನೋಡ್ರಿ, ನೀಟಾಗಿ ಬರ್ಕೋರಿ ಅದನ್ನ. 96 2 4 8, 1 ಉಳಿತಿ 2 8 16. ಹೌದಾ? 2 ಎಳ್ಳೆ 2 4. ಹೌದಾ? ನೆಕ್ಸ್ಟ್ 2 1 2 ಎಳ್ಳೆ. ನೆಕ್ಸ್ಟ್ 2 6 ಎಷ್ಟು 12. ನೆಕ್ಸ್ಟ್ 2 3 6, 3 1. ಹೌದಾ? ಬರೀರಿ ಈಗ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಅಂದ್ರ 2 ಎಳೆ 4, 4 ಎಳೆ 8, 8 ಎಳೆ 16, 16 ಎಳೆ 32, 32 3 ಎಷ್ಟು 96. ಹೌದಾ? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ವಿ. ಈಗ ನೆಕ್ಸ್ಟ್ ಏನ್ ಮಾಡೋಣ, 404 ಸೇಮ್ ಅದೇ ತರ ಬಿಡಿಸಿ ಬರ್ಕೋರಿ. 404 404. ಹೌದಾ? 2 ಎಳ್ಳೆ 0 ಐತಿ 0 ಕೊಟ್ರಿ 2 ಎಳ್ಳೆ. 2 1 0 ಐತಿ 0 ಕೊಟ್ರಿ 2 1. ಹೌದಾ? 101 ಅನ್ನೋದು ಏನದ, ಒಂದು ಅವಿಭಾಜ್ಯ ಸಂಖ್ಯೆ. ಯಾಕಂದ್ರ ಇದು 1ರಿಂದ ನಿಶೇಷವಾಗಿ ಭಾಗ ಹೋಗುತ್ತಾ, ಮತ್ತೆ ತನ್ನಿಂದ ತಾನೇ ನಿಶೇಷವಾಗಿ ಭಾಗ ಹೋಗುತ್ತೆ. ಹಂಗಾಗಿ ನಾ ಏನ್ ಮಾಡ್ತೀನಿ, ಇದು ಇಲ್ಲೇ 101 1 ಅಂತೇಳಿ ಡೈರೆಕ್ಟ್ ಆಗಿ ತಗೊಂತೀನಿ. ಅರ್ಥ ಆಯ್ತು? ಮತ್ತೆ ಇದು 2ರಿಂದ ಹೋಗಲ್ಲ, 3ರಿಂದ ಹೋಗಲ್ಲ, ಯಾವ ಸಂಖ್ಯೆಯಿಂದನೂ ಹೋಗಲ್ಲ, 1ರಿಂದ ಹೋಗುತ್ತಾ, ಮತ್ತೆ ತನ್ನಿಂದ ತಾನ ಹೋಗುತ್ತಾ. ಓಕೆ, 404 ಇದನ್ನ ಯಾವ ರೀತಿ ಬರ್ಕೋಬಹುದು, 2 ಇಂಟು 2 ಇಂಟು 101 ಅಂತ ಬರಿಬೋದಾ? ಬರಿಬಹುದು. ಬರ್ಕೊಂಡ್ವಿ. ಈಗ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರದ್ವಿ. ಈಗ ನೆಕ್ಸ್ಟ್ ಏನ್ ಮಾಡಂತೇಳಿ ನಾವ ಮಸ ಕಂಡಿಡಿ ಅಂತ ಹೇಳ್ಯಾನ. ಏನ್ ಕಂಡಿಡಿ ಅಂತ ಹೇಳ್ಯಾನ, ಮಸ. ಮ ಸ ಯಾವ್ದ್ರದ್ದು,
96 ಮತ್ತೆ 404. ಓಕೆ, ಮಸ ಅಂದ್ರೆ ಏನಂತ ಹೇಳ್ತೀನಿ ನಾನು, ಕೊಟ್ಟಿರುವ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದಲ್ಲಿ ಕನಿಷ್ಠ ಘಾತ ಸೂಚಿಯನ್ನ ಹೊಂದಿರತಕ್ಕಂಥ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ ಅಂತ ಹೇಳಿದ್ದೆ. ಹೌದಾ? ನೋಡ್ರಿ, 2 ಅನ್ನೋದು 5 ಸಲ ಗುಣಿಸಿವಿ. ಇದನ್ನ ಈ ತರ ಬರ್ಕೋಬೋದಾ? 2^2 ಇಂಟು 2^3 ಇಂಟು 3 ಅಂತ ಬರ್ಕೋಬೋದಾ? ಬರಿಬೋದು. ನೆಕ್ಸ್ಟ್ 2ನ್ನ ಇಲ್ಲಿ 404ನ್ನ 2ನ್ನ 2 ಸರಿ ಮತ್ತೆ 101ನ್ನ 1 ಸರಿ ಗುಣಿಸಿವಿ. ಅದನ್ನ 2^2 ಇಂಟು 101 ಅಂತ ಬರಿಬಹುದು. ನೋಡ್ರಿ, 2^2 ಅನ್ನೋದು ಇಲ್ಲಿ ಐತಿ, 2^2 ಅನ್ನೋದು ಇಲ್ಲಿ ಐತಿ. 96ರ ಅಪವರ್ತನನಾಗೈತಿ. ನೆಕ್ಸ್ಟ್ 404ರ ಅಪವರ್ತನನಾಗೈತಿ. ಯಾವುದು? 2^2. ಹಂಗಾಗಿ 96 ಮತ್ತೆ 404ರ ಮಸ ಎಷ್ಟು ಬರುತ್ತಾ? 2^2. ಈ 2^2 ಅಂದ್ರ ಎಷ್ಟ? 4. ಎಷ್ಟು? 4. ಹೌದಾ? ಅವ್ರು ಹೇಳ್ದಂಗ ನಾವೇನ್ ಮಾಡಿದ್ವಿ, 96 ಮತ್ತೆ 404ರ ಮಸವನ್ನ ಈ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದ್ವಿ. ಮತ್ತೆ ಮುಂದುವರೆದು ಏನ್ ಮಾಡಂತೇಳಿ ನಾವ ಇವುಗಳ ಸಹಾಯದಿಂದ ಲಸವನ್ನ ಕಂಡುಹಿಡಿರಿ ಅಂತ ಹೇಳ. ಲಸ ಡೈರೆಕ್ಟ್ ಕಂಡುಹಿಡಿಬಹುದು ಇಲ್ಲಿ ಲಸನ, ಆದ್ರ ಹಂಗ್ ಮಾಡಬಾರ್ದು. ಏನ್ ಮಾಡ್ಬೇಕು? ಪ್ರೀವಿಯಸ್ ಫಾರ್ಮುಲಾ ಏನ್ ಡಿಸ್ಕಸ್ ಮಾಡಿದ್ವಲ್ಲ ನಾವು, ಆ ಫಾರ್ಮುಲಾ ಹಾಕಿ ಏನ್ ಮಾಡ್ಬೇಕು? ಕಂಡುಹಿಡಿಬೇಕಾಗತ್ತ. ಯಾವ ರೀತಿ ನೋಡ್ರಿ, 2 ಸಂಖ್ಯೆಗಳ ಗುಣಲಬ್ಧ ಅಂದ್ರ ಎ ಮತ್ತು ಬಿ ಅಂದ್ರೆ ಯಾವಿಲ್ಲಿ? 96 ಮತ್ತೆ 404. 96 ಇಂಟು 404. ಇದನ್ನ ಏನಂತ ವ್ಯಕ್ತಪಡಿಸ್ಬೋದು ಅಂತ ಹೇಳಿದೆ ನಾನು? 96 ಮತ್ತು 404ರ ಮಸಹ ಇಂಟು 96 ಮತ್ತೆ 404ರ ಲಸಹ ಅಂತ ಹೇಳಿದ್ದೆ. ಈಗ ಮಸಹ ಸಿಕ್ಕತಿ ಯಾವ್ದ್ರದ್ದು? 96 ಮತ್ತೆ 4ರದ್ದು ಎಷ್ಟೈತಿ? 404ರದ್ದು 4 ಐತಿ. ಇಂಟು ಲಸಹ 96, 404. ನಮಗೇನ್ ಬೇಕು? ಲಸಹ ಬೇಕು. 4ನ್ನ ಏನ್ ಮಾಡ್ತೀನಿ? ಈ ಕಡೆ ಕಳಿಸ್ಬಿಡ್ತೀನಿ. ಕಳ್ಸಣ? ಲಸಹ ಯಾವುದು? 96, 404. 96 ಮತ್ತೆ 404ರ ಲಸಹ ಈಸ್ ಈಕ್ವಲ್ಸ್ ಟು 96 ಇಂಟು 404 ಡಿವೈಡೆಡ್ ಬೈ 4. ಹೌದಾ? ಕಡ್ತಾ ಹೊಡೀರಿ. ಈಗ 4 1 4 7 8 1 ಉಳಿತಿ 16 ಆತ. 4 4 ಎಷ್ಟು? 16. 24 ಇಂಟು 404. 24 ಇಂಟು 404 ಮಾಡ್ರಿ. ಅವಾಗ ಏನು ಸಿಗುತ್ತಾ? 96 ಮತ್ತೆ 404ರ ಲಸಹ ಸಿಗುತ್ತೆ. ನೋಡ್ರಿ, 404 ಇಂಟು 24. 24 4 ಎಷ್ಟು? 24 80, 4 16 ಅಂದ್ರ 96. 96 6 ಕೈಲಾ ಬಂತು ಎಷ್ಟು? 9. 24 ಇಂಟು 0 ಅಂದ್ರ 0 ಬರುತ್ತಾ? 0ಗೆ ಕೈಲಾ 9 ಕೊಡ್ಸಿದ್ರ 9. ಹೌದಾ? ಮತ್ತೆ 20 4 4 ಎಷ್ಟು? 96. ಎಷ್ಟು ಬರುತ್ತಾ? 9696. 9696. ಇದೇನಿದೆ? 96 ಮತ್ತೆ 404ರ ಲಸಹ. ಓಕೆ, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಏನು ಮಾಡೋಣ? ಇನ್ನೊಂದು ಎಕ್ಸಾಂಪಲ್ನ ಡಿಸ್ಕಸ್ ಮಾಡೋಣ ಅಂತ. ನೋಡ್ರಿ, 4th ಎಕ್ಸಾಂಪಲ್ ಸ್ವಲ್ಪ ಡಿಫ್ರೆಂಟ್ ಆಗೈತಿ. ಯಾವ ರೀತಿ? ಪ್ರತಿ ಸಲ ಏನು ಮಾಡ್ತಿದ್ರು? 2 ಸಂಖ್ಯೆಗಳನ್ನ ಕೊಡ್ತಿದ್ರು. ಎಷ್ಟು ಸಂಖ್ಯೆಗಳ? 2 ಸಂಖ್ಯೆಗಳು. ಇಲ್ಲಿ ಏನು ಮಾಡ್ಯಾರ? 3 ಸಂಖ್ಯೆಗಳನ್ನ ಕೊಟ್ಟಾರ. ಈ 3 ಸಂಖ್ಯೆಗಳನ್ನ ಕೊಟ್ಟ ಅವುಗಳ ಮಸ ಮತ್ತು ಲಸವನ್ನ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಏನು ಮಾಡಂತ ಹೇಳ್ಯಾರ? ಕಂಡಿಡಿ ಅಂತ ಹೇಳ್ಯಾರ. ಸೇಮ್ ಅದೇ ತರ ಮಾಡ್ರಿ, ಏನು ಡಿಫ್ರೆನ್ಸ್ ಇಲ್ಲ. ಅಲ್ಲಿ 2 ಸಂಖ್ಯೆಗೆ ಅಪ್ಲೈ ಮಾಡೋದನ್ನ ಇಲ್ಲಿ 3 ಸಂಖ್ಯೆಗೆ ಏನು ಮಾಡ್ರಿ? ಅನ್ವಯ ಮಾಡ್ಕೊಳ್ರಿ. ನೋಡ್ರಿ ಯಾವ ರೀತಿ ಮಾಡ್ಬೇಕಂದ್ರ, ಎಷ್ಟೈತಿ? ಫಸ್ಟ್ 6 ಕೊಟ್ಟಾನ. 6ಅನ್ನ ಏನು ಮಾಡ್ರಿ? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ರಿ. ಫಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತೈತಿ, 2 ಇಂಟು 3 ಅಂದ್ರ 6 ಅಂತ ಬರ್ದ್ನ್ಯಾ? ನೆಕ್ಸ್ಟ್ 72.
72 ಸ್ವಲ್ಪ ಕೇರ್ಫುಲ್ ಆಗಿ ಏನು ಮಾಡ್ರಿ, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ರಿ. 2 ಮೂರ್ಲೆ 6, 1 ಉಳಿತಿ 2 6 12. ನೆಕ್ಸ್ಟ್ ನೋಡ್ರಿ, 2 1 2, 1 ಉಳಿತಿ 16 ಆಯ್ತು, 2 8 16. ನೆಕ್ಸ್ಟ್ ನೋಡ್ರಿ, 2 9 18. 2ರಿಂದ ಭಾಗ ಹೋಗಲಿದ್ದು 9, ಯಾಕಂದ್ರೆ ಅದೊಂದು ಬೆಸ ಸಂಖ್ಯೆ. ಹೌದಾ? 3 ಮೂರ್ಲೆ ಎಷ್ಟು 9, 3 ಮೂರ್ಲೆ 1, 3 1 3. ಹೌದಾ? ನೋಡ್ರಿ, 2 7 4, 4 7 8, 8 ಮೂರ್ಲೆ 24, 24 ಮೂರ್ಲೆ ಎಷ್ಟು 72. ಬಂತ? ಬರ್ಕೋರಿ ಅದನ್ನ. 2 ಇಂಟು 2 ಇಂಟು 2 ಇಂಟು 3 ಇಂಟು 3. ಏನು ಮಾಡಿದ್ವಿ? 72ನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದ್ವಿ. ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಕೊಟ್ರು ಅವ್ರಿ, ಸರಿ 3 ಸಂಖ್ಯೆ ಕೊಟ್ರು. 120. 120 ಸೇಮ್ ಅದೇ ಥರ ಬರ್ಕೋರಿ. 120. 2 6 12, 0 ಐತಿ 0 ಕೊಟ್ರಿ. 2 ಮೂರ್ಲೆ 6, 0 ಐತಿ 0 ಕೊಟ್ರಿ. 2 15 30. ಏನು ಮಾಡ್ರಿ? 3 5 15, 5 1 5, 5 1 5. ಹೌದಾ? 120ನ್ನ ನಾವೇನು ಮಾಡ್ಬೇಕೀಗ? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರಿಬೇಕು. ಬರೀರಿ. 2 ಇಂಟು 2 ಇಂಟು 2 ಇಂಟು 3 ಇಂಟು 5 ಬರ್ತವೆ. 6 ಏನು ಮಾಡಿದ್ವಿ? ಬಿಡಿಸಿ ಬರ್ದ್ವಿ. 72 ಬರೆದ್ವಿ. 120 ಏನು ಮಾಡಿದ್ವಿ? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದ್ವಿ. 2 7 4, 4 7 8, 8 ಮೂರ್ಲೆ 24, 24 5 120. ಅರ್ಥ ಆಯ್ತಾ? ಓಕೆ. ಈಗೇನು ಮಾಡೋಣ ನಾವು? ಮಸ ಮತ್ತು ಲಸವನ್ನು ಕಂಡುಹಿಡಿಯೋಣ. ಯಾವುದ್ರದ್ದು ನೋಡ್ರಿ, ಫಸ್ಟ್ ಮಸ ಕಂಡುಹಿಡಿಯೋಣ. ಮಸ ಯಾವುದ್ರದ್ದು? 6, 72, 120. 6, 72 ಮತ್ತು 120ರ ಮಸ ಕಂಡುಹಿಡಿಬೇಕು. ಮಸ ಅಂದ್ರೆ ಏನಂತ ಹೇಳಿದ್ದೆ ನಾನು? ಕೊಟ್ಟಿರುವ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಲ್ಲಿ ಕನಿಷ್ಠ ಘಾತ ಸೂಚಿಯನ್ನ ಹೊಂದಿರತಕ್ಕಂಥ ಪ್ರತಿ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ. ಹೌದಾ? ನೋಡ್ರಿ, ಇಲ್ಲಿ 2 ಐತಿ. ಹೌದಾ? ಇಲ್ಲಿ ಏನೈತಿ? ಇಲ್ಲಿ 2 ಐತಿ. ನೋಡ್ರಿ, ಇದನ್ನ ಹೆಂಗೆ ಬರ್ಕೋಬೋದು? 2 ಇಂಟು 2 ಹೌದಾ? ಇಂಟು 3 ಇಂಟು 3 ಅಂತ ಬರ್ಕೋಬೋದಾ? ಬರಿಬೋದು. ಸೇಮ್ ಅದೇ ಥರ ಬರೀ. ಇಲ್ಲಿ 2 ಇಂಟು 2 ಇಂಟು 3 ಇಂಟು 5 ಬರಿಬೋದಾ? ಬರಿಬಹುದು. ನೋಡ್ರಿ, ಇಲ್ಲಿ ಸಾಮಾನ್ಯ ಮಸ ಅಂದ್ರೇನ? ಸಾಮಾನ್ಯ ಆಗಿರ್ಬೇಕದ. 6ನ್ನ ನಿಶೇಷವಾಗಿ ಭಾಗಿಸ್ತಿರ್ಬೇಕು, 72ನ್ನ ನಿಶೇಷವಾಗಿ ಭಾಗಿಸ್ತಿರ್ಬೇಕು, ಮತ್ತೆ 120ನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಗರಿಷ್ಠ ಸಂಖ್ಯೆ ಆಗಿರ್ಬೇಕು. ಅದಕ್ಕೆ ನಾವು ಮಸ ಅಂತ ಕರಿತೀವಿ. ಹೌದಾ? ಇಲ್ಲಿ ನೋಡ್ರಿ, ಸಾಮಾನ್ಯ ಸಂಖ್ಯೆ ಯಾವ್ದೈತಿ? ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಮತ್ತು 3 ಐತಿ ನೋಡ್ರಿ. ಈ 6ನ್ನ 3ರಿಂದನೂ ಭಾಗಿಸ್ಬೋದು, 72ನ್ನ ಈ 3ರಿಂದನೂ ಭಾಗಿಸ್ಬೋದು, 120ನ್ನ ಈ 3ರಿಂದನೂ ಭಾಗಿಸ್ಬೋದು. ನೋಡ್ರಿ, ಇಲ್ಲಿ 3 3 ಕಡೆ ಐತಿ. ಹಾಗಾಗಿ 2 ಇಂಟು 3 ಇದೇನಿದೆ? 6, 72 ಮತ್ತು 120ರ ಮಸಹ. 2 ಅಂದ್ರೆ 2, 3 ಅಂದ್ರೆ 3, 2 ಮೂರ್ಲೆ 6. 6 ಏನಿದೆ? ಈ 3 ಸಂಖ್ಯೆಗಳ ಮಸಹ. ನಮಗೆ ಮಸ ಸಿಕ್ತಿ. ಈಗೇನು ಮಾಡ್ಬೇಕು? ಲಸ ಕಂಡುಹಿಡಿಬೇಕು. ಲಸ ಯಾವ್ದ್ರದ್ದು? 6, 72 ಮತ್ತು 120. ಲಸ ಅಂದ್ರೆ ಏನಂತ ಹೇಳಿದ್ದಾನ? ಕೊಟ್ಟಿರುವ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದಲ್ಲಿ ಗರಿಷ್ಠ ಘಾತ ಸೂಚಿಯನ್ನ ಹೊಂದಿರತಕ್ಕಂಥ
ಪ್ರತಿ ಅಪವರ್ತನಗಳ ಗುಣಲಬ್ಧ ಅಂತ ಹೇಳಿದ್ದೆ. ಹೌದಾ? ನೋಡ್ರಿ, ಇಲ್ಲಿ 2 ಘಾತ 1 ಐತಿ, ಬರೇ ಇಲ್ಲಿ 3 ಘಾತ 1 ಐತಿ. ಹೌದಾ? ಇಲ್ಲಿ ಏನಂತ ಇಲ್ಲಿ 2 ಘಾತ 3 ಬರ್ತಾ. ಎಷ್ಟು ಬರ್ತಾ ನೋಡ್ಲಿ, ಚೇಂಜ್ ಮಾಡಿ ಬರ್ಕೋತೀನಿ ನೋಡಿ. ಇಲ್ಲೇ 2 ಘಾತ 3 ಇಂಟು 3 ಘಾತ 2, ಮತ್ತಿಲ್ಲಿ 2 ಘಾತ 3 ಇಂಟು 3 ಘಾತ 1 ಇಂಟು 5 ಘಾತ 1. ಹೌದಾ? ಗರಿಷ್ಠ ಘಾತ ಸೂಚಿಯನ್ನ ಹೊಂದಿರತಕ್ಕಂಥ ಪ್ರತಿ ಅಪವರ್ತನಗಳ ಗುಣಲಬ್ಧ ಏನಾಗಿರುತ್ತೆ? ಲಸ ಆಗಿರುತ್ತೆ. ನೋಡ್ರಿ, 2ರ ಗರಿಷ್ಠ ಘಾತ ಸೂಚಿ ಎಷ್ಟೈತಿ? ಈ 3 ಸಂಖ್ಯೆಗಳಲ್ಲಿ 2 ಘಾತ 3, 2 ಘಾತ 3 ಬರ್ಕೊಂತೀನಿ ನಾನು. ಹೌದಾ? ಮತ್ತ 3 ಘಾತ 1 ಐತಿ, ಇಲ್ಲಿ 3 ಘಾತ 2 ಐತಿ. ಗರಿಷ್ಠ ಘಾತ ಸೂಚಿಯನ್ನ ತಗೋಬೇಕು. ಇಲ್ಲಿ 3 ಘಾತ 2 ತಗೋತೀನಿ. 5 ಘಾತ 1 ಐತಿ, ಒಂದ ಇರೋದ 5 120ರ ಒಂದು ಅಪವರ್ತನ ಆಗೈತಿ. ಹೀಗಾಗಿ 5 ಘಾತ 1. ಹೌದಾ? 2 ಘಾತ 3 ಅಂದ್ರ 8, 2ನ್ನ 3 ಸರಿ ಗುಣಿಸ್ರಿ ಅಂತ ಅರ್ಥ. ಅದೇ ರೀತಿಯಾಗಿ 3 ಘಾತ 2 ಅಂದ್ರ 9, 5 ಘಾತ 1 ಅಂದ್ರ 5. ಎಷ್ಟು ಬಂತು ಗುಣಿಸ್ರಿ? 5 9 ಎಷ್ಟು? 8 9 ಎಷ್ಟು? 72. 72 5 360 ಬರ್ತಾ? ಎಷ್ಟು ಬಂತ? 360. ಇದೇನಾಗಿರುತ್ತಾ? 6, 72 ಮತ್ತು 120ರ ಲಸ ಆಗಿರುತ್ತೆ. ಈ ರೀತಿಯಾಗಿ ನಾವೇನು ಮಾಡಬೇಕು? ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಮೊದಲು ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರಿಬೇಕು. ಆಮೇಲೆ ಲಸ ಅಂದ್ರೆ ಏನೈತಿ, ಮಸ ಅಂದ್ರೆ ಏನೈತಿ ಗೊತ್ತಿರ್ಬೇಕು. ಹೌದಾ? ಗೊತ್ತಿದ್ದಾಗ ಮಾತ್ರ ನಾವೇನು ಮಾಡಕ್ಕೆ ಸಾಧ್ಯ ಐತಿ? ಈ 2 ಅಂಕಗಳನ್ನು 100% ಪಡೆಯಕ ಸಾಧ್ಯತೆ ಐತಿ. ಆಯ್ತಾ? ನೀವೇನು ಮಾಡ್ರಿ, ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿರ್ತಕ್ಕಂಥ ಲಸ ಮತ್ತು ಮಸಗಳನ್ನು ಕಂಡುಹಿಡಿರಿ ಅಂತ ಏನು ಬಂದಾವಲ್ಲ, ಆ ಎಲ್ಲ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಆಗಿ ಟ್ರೈ ಮಾಡ್ರಿ. ಹೌದಾ? ಯಾವ ಪ್ರಾಬ್ಲಮ್ ನಿಮಗೆ ಟಫ್ ಅನ್ನಿಸ್ತಾವಲ್ಲ ಅವನ್ನೇನು ಮಾಡ್ರಿ, ಕಮೆಂಟ್ ಮಾಡ್ರಿ. ನಾ ಏನು ಮಾಡ್ತೀನಿ, ನೆಕ್ಸ್ಟ್ ಕೊಟ್ಟಿರುವ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಯನ್ನಾಗಿ ಸಾಧಿಸಿ ಅಂತ ಐತಲ್ಲ, ಆ ಸೆಷನ್ ಒಳಗೆ ಆ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಏನು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಅರ್ಥ ಆಯ್ತಾ? ಓಕೆ, ನೀಟಾಗಿ ಏನು ಮಾಡ್ರಿ, ಇದೇ ಥರ ಎಕ್ಸಾಂಪಲ್ನ ಸಾಲ್ವ್ ಮಾಡಿರಿ. ನಿಮಗೆ ಯಾವ ಟಫ್ ಅನ್ನಿಸ್ತಾವಲ್ಲ ನಾ ಹೇಳ್ದಂಗೆ ಕಮೆಂಟ್ ಮಾಡಿರಿ. ಮಾಡ್ತೀರಾ? ಓಕೆ, ಥ್ಯಾಂಕ್ ಯು.